ದೊರೆಯುವುದಕ್ಕ ಭಕ್ತಿ ಭಾವ ಶುದ್ಧ ಬೇಕ ಮುಕ್ತಿದಾಯಕ ಒಲಿಯ ತಾನ ನಮ್ಮ ದೈವಕ ಈ ಸಂಪತ್ತು ತಂಪಿನಂತೆ ಝಾವ ಝಾವಕ ಹೊತ್ತ ಇರುವುದರಾಗ ಗೊತ್ತು ಗಾಣನು ನೀಗಿ ಸುಖ ದುಃಖ ಭಕ್ತರ ಉದ್ಧಾರಕ್ಕಾಗಿ ಭಕ್ತ ನಂದಿ ಬಸವನಾಗಿ ಭಾಗ್ಯವಾಡಿಗೆ 12ನೆಯ ಶತಮಾನಕ ಧರ್ಮ ಗುಪ್ತ ಧನಂಜಯ ಇಳದ ಧರಣಿ ಪಾಲಕ ಧರ್ಮ ಗುಪ್ತ ಧನಂಜಯ ಇಳದ ಧರಣಿ ಪಾಲಕ ಗುಡುರ ಗುಂಟುರದವರು ಗುಳೆ ಕಟ್ಟಿಕೊಂಡು ಬಂದಂತವರು ಆ ಮಾದರಸ ಮಾದಲಾಂಬಿಕೆ ದಂಪತಿಯವರಲ್ಲಿ ನಡಿ ಶುದ್ಧ ಶೈವ ಬ್ರಾಹ್ಮಣರಿವರು ಭಾಗ್ಯವಾಡಿಯಲ್ಲಿ ಆ ಮೃಣಹರನ ಧ್ಯಾನದಲ್ಲಿ ಕಾಲ ಕಳೆಯುತ್ತಲೇ ಪಡೆದಾರ್ ಒಂದು ಹೆಣ್ಣ ಮಗಳು ಹಾಡಿ ತೊಟ್ಟಿಲದೋಳು ಹಾಕಿ ನಾಗಮ್ಮ ಎಂದು ನಾಮ ಕರುಣ ಮಾಡುತ್ತಲೇ ಉಡಿ ಒಡ್ಡಿ ಒಡೆಯನಲ್ಲಿ ಗಂಡಸ ಮಗ ಬೇರುತ್ತಲೇ ಭಾಗ್ಯವಾಡಿಯ ಊರ ಮುಂದ ಭಾಗ್ಯದ ನಂದಿ ಗುಡಿಯ ಇತ್ತು ಯಪ್ಪ ಹೋಗಿ ಭಕ್ತರು ಭಾಗತಿದ್ರು ನಂದಿ ಅಡಿಯಲ್ಲಿ ಯುಗ ಯುಗ ಕಾಲ ಹೀಗೆ ಜನರು ಭಕ್ತಿ ಮಾಡುತ್ತಲೇ ಉಗಮದೊಡೆಯನೆಂದು ಆತನನ್ನು ಶಿರಾಬಾಗುತ್ತಲೇ ಮುಂದ ಬಂತು ಶ್ರಾವಣ ಮಾಸ ನಂದಿ ಪುರಾಣ ನಡೆಸರ್ ದಿವಸ ಆ ಸುಂದರಾಂಗ್ಯರೆಲ್ಲ ನಿತ್ಯ ಗುಡಿಗೆ ಹೋಗುತ್ತಾರೆ ನಂದೇಶ್ವರನ ಪುರಾಣ ನಿತ್ಯ ನಡೆಯಿತು ಆನಂದ ಸಾಗುತ್ತಾನೆ ನಾರಿ ಮನೆಯರೆಲ್ಲರೂ ಕೂಡಿ ಪುರಾಣ ಕೇಳಲಿಕ್ಕೆ ಹೋಗುದರ ಏನಂತಾರವಾಗ ಮಾದಲಾಂಬಿಕೆ ಪ್ರಶ್ನೆ ಮಾಡ್ತಾಳ ಹೊರಟಿರಿ ಯಾವಲ್ಲಿ ಆ ಶಿರೋಮಣಿಯರು ಹೇಳತಾರ ಸಂತೋಷದಲ್ಲಿ ಶ್ರಾವಣ ಮಾಸ ತಂಗಿ ಪುರಾಣ ನಡೆದ ನಂದಿಯ ಗುಡಿಯಲ್ಲಿ ಆ ಪುರಾಣ ಪುಣ್ಯ ಕಥಾ ಕೇಳಿದ್ರೆ ಜನ್ಮ ಪಾವನ ಆಗುವುದು ಪೂರ ಪಡ್ಕೊಂಡವರಿಗೆ ಇಚ್ಛದ ಫಲ ಸಿಗುವುದು ಪದರಲ್ಲಿ ಪವಾಡ ಪುರುಷ ನಮ್ಮ ನಂದೇಶ್ವರ ತ್ರಿಲೋಕದಲ್ಲಿ ಹರಿಹರ ಎಂಬ ಭೇದ ಇಲ್ಲದೆ ಏನ್ ಮಾಡ ತಾಯಿ ನಾರಿ ಮಾದಲಾಂಬಿಕೆ ತಾನು ಊರ ದೇವರ ನಂದೇಶ್ವರನ ಗುಡಿಗೆ ಹೋಗುತ್ತಾನೆ ನಿರಾಳ ಭಾವದಿಂದ ಆತನನ್ನು ಶಿರಾವಾಗುತ್ತಲೇ ಕರುಣಿಸಯ್ಯ ಗಂಡಸ ಮಗ ಎಂದು ಉಳಿಯುತ್ತಲೇ ಶಿರದ ಮೇಲೆ ಇಟ್ಟಳ ಪುಷ್ಪ ಶಿರೋಮಣಿ ಒಡಿಯಾಗ ಬಿತ್ತು ಧೂರಿನ ಶಬ್ದ ಬಿದ್ದಂಗೈತ್ರಿ ತಾಯಿ ಕಿವಿಯಲ್ಲಿ ಭರತ ಕಂಡದ ಉದ್ದರಕ್ಕಾಗಿ ಜನಿಸುವೆ ನಿನ್ನ ಒಡಲಲ್ಲಿ ಮಾದಲಾಂಬಿಕೆ ಸಂತೋಷ ಆಗಿ ಭಕ್ತಿಯಿಂದ ಮನೆಗೆ ಸಾಗಿ ದಂಪತಿಗಳು ಅರಿತು ಬೆರಿತಾರು ಒಂದೇ ಮನಸ್ಸಿಲಿ
ಭಕ್ತಿ ಭಾಂಡರಿ ಬಸವ ಮೂಡ್ಯಾನಾಗ ತಾಯಿ ಒಡಲಲ್ಲಿ ಮಾತೆ 3 ಮಾಸ ಕಾಲ ಹರನ ಧ್ಯಾನ ಮಾಡುತ್ತಾನೆ. ಹೆತ್ತೋರ್ ಮನಿ ಇಂಗ್ಲೇಶ್ವರಕ್ಕ ವಾರ್ತಿ ಹೋಯಿತು ಅಲ್ಲಿ ತನಕ. ಬುತ್ತಿ ರೊಟ್ಟಿ ತಂದರ ಕಂಟ್ಲಿ ಎತ್ತಿನ ಮ್ಯಾಲಿ ಬುತ್ತಿ ಬಿಚ್ಚಿ ಉಂಡ್ರ ವಾಂತಿ ಆಯ್ತು ಅದೇ ಕ್ಷಣದಲ್ಲಿ. ಕನಸಿನಲ್ಲಿ ಸಂಗಮನಾಥ ಜನನಿಗೆ ಹಿಂಗ ಹೇಳ್ಯಾರ ಖಚಿತ. ಏನ್ ಹೇಳ್ತಾನ್ರಿ? ಸಾಮಾನ್ಯ ಪುರುಷ ಮೂಡಿಲ್ಲಮ್ಮ ನಿನ್ನ ಒಡಲಲ್ಲಿ. ಅನ್ನ ಉಣಬೇಡ ಮಗಳೇ ವಿಭೂತಿ ಹಾಯ್ಕೋ ನಾಲ್ಗಿ ಮ್ಯಾಲಿ. ಅದನ್ನೇ ಸ್ವೀಕಾರ ಮಾಡು ಉನ್ಮನಿ ಸ್ಥಾನ ಶುದ್ಧವಾಗಿರಲಿ. ನವಣಿ ಕಾಳಿನಷ್ಟೇ ಭಸ್ಮ ಸ್ನಾನ ಮಾಡಿದ ಬಳಿಕ ತಿಂದು 9 ಮಾಸ 9 ದಿವಸ ಶಿವನ ನಾಮ ಜಪಿಸುತ್ತಾನೆ. ಜನಿಸಿ ಬಂದ ಮಗು ಅಕ್ಷಯ ತೃತೀಯಕ ಭದ್ರಾಗಿರಿಯಲ್ಲೇ. ಈ ಪ್ರಕಾರ ಭಾಗ್ಯವಾಡಿ ಬಸವಣ್ಣವರು ಜನ್ಮ ಆಯ್ತಲ್ಲಿ. ಬಹಳ ದಿವಸ ಅವರಿಗೆ ಮಕ್ಕಳಾಗಿರ್ಲಿಲ್ಲ. ನಂದೇಶ್ವರ ವರಕರುಣೆಯಿಂದ ಲೋಕ ಪ್ರಖ್ಯಾತನಾಗಿರುವಂತ ವಿಶ್ವಗುರು ಬಸವಣ್ಣನವರು ಜನ್ಮ ಎತ್ತಿದ್ದಾರ. ಬಹಳ ದಿವಸಕ್ಕೆ ಮಕ್ಕಳಾಗ್ಯಾವ, ಗಂಡಸ ಮಗ ಅಂತ ಹೇಳಿ ಬಹಳ ಪರಿ ಆನಂದವಾಯ್ತು ತಾಯಿ ತಂದೆಯರಿಗೆ. ಏನಾತವಾಗ ವಿಪರ್ಯಾಸ ಏನಂತ ಕೇಳಿದ್ರೆ, ಹೆಂಗತ್ತ ಬಸವಣ್ಣ ಸಾಮಾನ್ಯ ಶಿಶುಗಳಂತೆ ಹುಟ್ಟಿದಾಕ್ಷಣ ಕಣ್ಣು ತೆರಿಲಿಲ್ಲ, ಕೈಕಾಲು ಬಿಚ್ಚಲಿಲ್ಲ, ತಾಯಿಯ ಮಲಿ ಹಾಲು ಕುಡಿಲಿಲ್ಲ. ಬಸವಣ್ಣ ಕಣ್ಣು ತೆರೆದು ಯಾರಿಗೆ ನೋಡಲಿಲ್ಲ. ದುಃಖ ಪಡುವಂತ ಪ್ರಸಂಗ ಬಂತು. ಮಾತೆ ಮಾದರಂಬಿಕೆ ತಾಯಿ ಅಂತಾಳೆ, ಯಪ್ಪ 8 ದಿವಸಕ್ಕೆ ನೀ ಕರುಣಾಮೂರ್ತಿ ಕರುಣ ಮಾಡಿರಿ ಅಂದ್ರೆ ಎಂತ ಮಗು ಕೊಟ್ಟಲ್ಲೋ ಪರಮಾತ್ಮ ಅಂತ ಹೇಳಿ ಬೇಡ್ಕೋತಾ ಇದ್ದಾರೆ ನಂದೇಶ್ವರನಿಗೆ. ಏನಾಗ್ತದಲ್ಲಿ? ಕಂದನ ಮುಖ ನೋಡ್ಯಾರ ಆನಂದ ಆಗ್ಯಾರ, ಮುಂದಿನ ಹುನ್ನಾರ ಯಾರಿಗೆ ತಿಳಿಯಲಿಲ್ಲ, ಯಾರಿಗೆ ತಿಳಿಯಲಿಲ್ಲ. ಕೂಸ ಬಾಯಿ ಬಿಚ್ಚಿ ತನ್ನ ಬಾಯಾಗ ಮಲಿ ಹಿಡಿಯಲಿಲ್ಲ. ಅಳುವುದು ನಗುವುದಿಲ್ಲ ಜರ, ಎತ್ತಲಿಲ್ಲ ನೆದರ, ದಿವಸ ಹೋದು 3 ಹೊಟ್ಟಿಗೆ ಏನಿಲ್ಲ, ಹೊಟ್ಟಿಗೆ ಎಷ್ಟೋ ದೇವರ ದಿಂಡರಾದ್ರೂ ಶಾನ್ಯರ ತಲಿ ನಡೆಯಲಿಲ್ಲ. ತಾಯಿ ತಂದೆ ಸುರಿಸಿ ಕಣ್ಣೀರ ಅಳ್ತಾರ ಗೋಳಕಾರ, ಹರಕಿ ಹೊರತಾರ ಕಂಡ ದೇವ್ರಿಗಲ್ಲ, ಕಂಡ ದೇವ್ರಿಗಲ್ಲ. ಆ ಪರಶಿವನ ವಾಹನ ಇವನ ಮರ್ಮ ಯಾರಿಗೆ ತಿಳಿಯಲಿಲ್ಲ. ಊರಿಗೂರೇ ಬಂದು ನೋಡ್ತಾರ, ನಿವಾಳಿ ತೆಗಿತಾರ, ಕೂಸ ಐತಿ ಚದರ ಉಪಯೋಗ ಆಗಲಿಲ್ಲ, ಉಪಯೋಗ ಆಗಲಿಲ್ಲ. ಈ ಕೂಸಿಗೆ ಭವಿಷ್ಯ ಮುಂದೆ ಮಾತೆ ಬರಂಗ ಕಾಣದಿಲ್ಲ. ನಾಗರಿಕ ನಾರ್ಯರು ಬಂದು ಏನ್ ಮಾಡ್ತಾರ? ನಾನಾ ಪರಿ ಮಾತಾಡತಾರ, ಮೀರಿದ ಚಿಂತಿ ಮಾದಲಂಬಿಕೆ ಹಣೆ ಬಾರಕ. ನೀನೇ ಕಾಪಾಡವನು ನಂದೇಶ್ವರ ದುಃಖ ಪರಿಹಾರಕ, ನೀನೇ ನೀನೇ ಎಲ್ಲ ನಾನೇ ನಲ್ಲ ಹೊಣೆಗಾರಕ. ಎಲ್ಲ ವಾರ ನಂದಿ
ನಂದೇಶ್ವರ ಮೇಲೆ ಹಾಕ್ತಾ ಇದ್ದಾರೆ ಮಾದಲಂಬಿಕೆ ತಾಯಿಯವರು. ಯಪ್ಪ ಯಪ್ಪ ನನ್ನಿಂದ ಏನಾದಿತ್ತು ಎಲ್ಲ ನೀನೇ ಇದಕ್ಕ ಸೂತ್ರಧಾರಿ ಅಂತ ತಿಳಿದುಕೊಂಡು ಹೌದು ಊರಿಗೂರೇ ಬಂದು ನೋಡಿದ್ರಂತ ತಿಳಿದವ್ರು ತಿಳಿದಂಗ ಮಾತಾಡಿದ್ರು ಬಸವಣ್ಣವ್ರಿಗೆ. ಯಪ್ಪ ಈ ಪರಿ ಹುಟ್ಟ್ಯಾದ ಕೂಸ್ ಅಂತಂದ್ರ ಈ ಪರಿ ಬಿದ್ದದಂತಂದ್ರ ಇದಕ್ಕೆ ಭವಿಷ್ಯ ಮಾತು ಬರ್ಲಿಕ್ಕಿಲ್ಲ ಮುಂದಂತಾರ. ಇವ್ರು ಏನೋ ಕರ್ಮ ಮಾಡ್ದಂಗ ಆತಾಡ್ತಾರ. ಇವ್ರು ಮಾಡಿರುವ ಕರ್ಮದ ಫಲವನ್ನೇ ಭಗವಂತ ಕೊಟ್ಟಾನೆ ಇವ್ರಿಗೆ ಅಂತ ಹೇಳಿ ಕೆಲವೊಬ್ರು ಮಾತಾಡ್ತಾರೆ. ಹೌದಾ ತಿಳಿದವ್ರು ತಿಳಿದಂಗ ಮಾತಾಡಿದ್ರೆ ಮಾದಲಂಬಿಕೆ ತಾಯಿ ಎಲ್ಲಾ ಬಾರ ನಂದೇಶ್ವರನ ಮೇಲೆ ಹಾಕಿ ಪರಮಾತ್ಮನನ್ನ ಬೇಡ್ಕೊಳ್ತಾ ಇದ್ದಾರೆ. ಏನಂತ ಮುಂದೆ ಏನಾಗ್ತದೆ ಹೇಳ್ರಲ್ಲ. 5 ದಿವಸ ತನಕ ಕಂದ ಯಾವುದೇನು ಇಲ್ಲದೆ ಬಿದ್ದ. ಏನಾಯ್ತವಾಗ 5ನೇ ದಿವಸಕ ಜಾತವೇದ ಮುನಿಗಳು ಬಂದ. ಪಾದ ಪ್ರವೇಶ ಮಾಡಿ ನಡೆದು ಕಪ್ಪಡಿ ಸಂಗಮದಿಂದ ಮುದ್ದು ಕಂದನಿಗೆ ಅಪ್ಪಿಕೊಂಡು ಆದ್ರೂ ಆನಂದ. ಓಂ ನಮಃ ಶಿವಾಯ ಎಂದು ವಿಭೂತಿ ಹಚ್ಚಿ ಲಿಂಗ ಕಟ್ಟಿ ವರದ ಹಸ್ತ ತಲೆ ಮ್ಯಾಲಿಟ್ಟಾಗ ಕಣ್ಣ ತೆರೆದಿದ್ದ. ಓಂ ಬಸವ ನೀನೆ ಅಂದಾಗ ಬಾಯಾಗ ಮರಿಯ ಹಿಡದಿದ. ಓಂ ಬಸವ ನೀನೆ ಅಂದಾಗ ಬಾಯಾಗ ಮರಿಯ ಹಿಡದಿದ. ಬಸವ ಎಂದು ಹೆಸರ ಇಟ್ರು ಏನಾಯ್ತವಾಗ ಋಷಿಗಳ ಆಶೀರ್ವಾದ ಕೊಟ್ರು. ಯಪ್ಪ ವಸುದೇವನ ಭಕ್ತರು ಸುದ್ದಿ ಕೇಳಿ ಅಲ್ಲಿಂದ ಈ ಬಸವನ ಹೆಸರ ನಮ್ಮಲ್ಲಿ ಯಾಕ ಬ್ರಾಹ್ಮಣರಾದಿಂದ ವಸುದೇವ ಹರಿ ಕೇಶವಾನಬೇಕಿತ್ತ ಗೋವಿಂದ. ದ್ವೇಷ ಭಾವನೆ ಉತ್ಪನ್ನ ಆತು ಕೂಸಿನಿ ಹೆಸರ ತಕರಾರು ನಡೆಯಿತು. ಕೂಸ ಅಂಬೆಗಾಲ ಹಾಕಿ ಅಂಗಳಗಾಡ್ತಿದ್ದ ಉಲ್ಲಾಸ ಉಕ್ಕಿ ತಾಯಿ ಅಪ್ಪಿಕೊಂಡು ಪಡುವಳು ಆನಂದ. ಪ್ರಥಮ ಒಂದು ಕಾರಣ ಏನಾಯ್ತಂದ್ರೆ ಬಸವಣ್ಣವರಿಗೆ ಹೆಸರಿಟ್ರಲ್ಲ. ಹಜಪ್ಪ ಏನಂತ 5 ದಿನದ ಪರ್ಯಂತರವಾಗಿ ಹಾಗೆ ಬಿದ್ದು ಬಿಟ್ಟ ಬಸವಣ್ಣ 5ನೇ ದಿವಸಕ್ಕೆ ಜಾತವೇಳದ ಮಹಾಮುನಿಗಳು ಬಂದ್ರಂತ ಪಾದ ಪ್ರವೇಶ ಮಾಡಿ ನಡೆದುಕೊಂಡು ಬರಲಿದ್ದಾರೆ. ಬಂದು ಒಪ್ಪಿಕೊಂಡ್ರು ಬಸವಣ್ಣನನ್ನ. ಏನ್ ಮಾಡ್ತಾರ ಈಗ ಓಂ ನಮೋ ಶಿವ ಎನ್ನುವಂತ ಮಹಾಮಂತ್ರ ಕನ್ನಡದಲ್ಲಿ ಓದಿ ಊದಿ ಹಣೆಗೆ ಭಸ್ಮಧಾರಣ ಮಾಡಿದಾಗ ಬಸವಣ್ಣ ಕಣ್ಣು ತೆರೆದನಂತೆ. ಕೊಳ್ಳಾಗ ಇಷ್ಟಲಿಂಗ ಕಟ್ಟಿದ್ರಂತ. ಹಜಪ್ಪ ಕಣ್ಣು ತೆರೆದು ಕೈಕಾಲು ಬಿಚ್ಚು ಹಸನ್ಮುಖನಾಗಿ ನಗಲಾಕ್ ಶುರು ಮಾಡಿದಾರೆ ಯಾರು ಬಸವಣ್ಣ. ಹೌದು ತಾಯಿ ಹಾಲು ಉಣಬೇಕಂತ ತವಕದಿಂದ ಚಡುಪಡಿಸ್ತಾ ಇದ್ದನಂತೆ. ಹೌದು ಇದು ಕೆಲವೊಬ್ಬರಿಗೆ ಆಗಲಿಲ್ಲ. ಯಾಕಂದಾಗ ಧರ್ಮದ ಪ್ರಕಾರ ಶೈವ ಬ್ರಾಹ್ಮಣರಿ ಇವರು. ಹೌದಪ್ಪ, ಧರ್ಮ ಚೇಂಜ್ ಆಯ್ತಲ್ಲ. ಧರ್ಮದ ಪ್ರಕಾರ ಹೆಸರು ಬಿಟ್ಟು ಬಸವ ಅಂತ ಯಾಕೆ ಹೆಸರಿಟ್ರು? ಬ್ಯಾರೆ ತಕರಾರ್ ಇದು ಇದು ಮೂಲ ಭೇದಕ್ಕೆ ಕಾರಣ ಆಗ್ಯದ. ಹೌದಾ ಅದಕ್ಕೆ ಏನಾಗ್ತದಲ್ಲಿ ನೋಡುವಂತ ವಿಷಯ. ಹೇಳ್ರಲ್ಲ. ಏ ಬಸವ ಎಂದು ಹೆಸರಿಟ್ರು ಋಷಿಗಳ ಆಶೀರ್ವಾದ ಕೊಟ್ರು. ವಸುದೇವನ ಭಕ್ತರು ಸುದ್ದಿ ಕೇಳಿ ಅಲ್ಲಿಂದ ಈ ಬಸವನ ಹೆಸರ ನಮ್ಮಲ್ಯಾಕ ಬ್ರಾಹ್ಮಣರಾದಿಂದ ವಸುದೇವ ಹರಿ ಕೇಶವ ಅನ್ಬೇಕಿತ್ತು ಗೋವಿಂದ. ದ್ವೇಷ ಭಾವನೆ ಉತ್ಪನ್ನ ಆತು ಕೂಸಿನಿ ಹೆಸರ ತಕರಾರು ನಡೀತು. ಕೂಸ ಅಂಬೆಗಾಲ ಹಾಕಿ ಅಂಗಳಗಾಡ್ತಿದ್ದ ಉಲ್ಲಾಸ ಉಕ್ಕಿ ತಾಯಿ ಅಪ್ಪಿಕೊಂಡು ಪಡುವ ಆನಂದ. ಎಳಿ ಬಾಳಿ ಸುಳಿಯಂತ 7-8 ವರ್ಷದ ಬಸವನಿಗೆ ಏನ್ ಮಾಡಿದಪ್ಪ ಅವಾಗ?
ಕುಲಾಚಾರದ ಪದ್ಧತಿ ಮುಂಜಿ ಮಾಡುವುದೆಂದ ಒಳ್ಳೆ ಮುಹೂರ್ತ ನೋಡಿ ಮಾದರಸರು ಹಿರಿಯರ ನೆರೆಸಿದ್ದ ಬೆಳೆದು ನಮ್ಮ ಪುತ್ರ ಮುಂಜಿ ಕಾನೂನು ಕೈಟಾನ ಪಾದ ಜಾತಿವಾದಿಗಳಿಗೆ ಬಸವ ನೀತಿ ಹಿಂಗ ಹೇಳತಾರ ಅಲ್ಲ ಜಾತವೇದ ಮುನಿಗಳು ಲಿಂಗ ಕಟ್ಟ್ಯಾರ ತಂದ ಮತ್ತೆ ಇದ್ರ ಮ್ಯಾಗ ಮುಂಜಿ ಮಾಡುದು ಯಾವ ಧರ್ಮಂದ ಮತ್ತೆ ಇದ್ರ ಮ್ಯಾಗ ಮುಂಜಿ ಮಾಡುದು ಯಾವ ಧರ್ಮಂದ ಜಾತಿಯವರು ಸಿಟ್ಟಿಗೆ ಬಂದ್ರು ಏನ್ ಮಾಡ್ತಾರ ಅವಾಗ ಜಾತಿ ಹೊರಗ ಎತ್ತಿಡುವ ಹೌದ ಸಿಟ್ಟು ಬಂತು ಭಯಂಕರ. ಹೌದ ಸಣ್ಣ ಹುಡುಗ ಬಸವಣ್ಣ ಇಷ್ಟು ಕಠೋರವಾದಂತ ಉತ್ತರ ಕೊಟ್ಟ ಸಮಾಜಕ್ಕ. ಇದ್ದೇವನೇಪ್ಪ ಸಣ್ಣವನೇ. ಸಣ್ಣ ಬಾಲ ಬಸವಣ್ಣನಿಗೆ 6-7 ವರ್ಷ ವಯಸ್ಸಿನಲ್ಲಿ ಉಪನಯನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಮಾದರಸರು. ಗಂಡು ಮಗ ಹುಟ್ಟಿದ ಒಂದು ಖುಷಿಯಲ್ಲಿ ಅದು ಉಪನಯನ ಮಾಡುವಂತ ಪದ್ಧತಿಯ ಮತದಲ್ಲಿ ಹಿರಿಯರೆಲ್ಲ ನೆರೆಸಿ ಬಸವಣ್ಣನಿಗೆ ಕರೆದ್ರಂತೆ. ಆ ಧರ್ಮದ ಹಿರಿಯರು ಮಾತಾಡಿದ್ರೆ ಏನಂತ, ಬಸವಣ್ಣ ಬಾರೋ ಈ ಕಡೆ ಮುಂದೆ ಮಾಡ್ಬೇಕಾಗಿದೆ ಅಂದಾಗ ಆ ಸಮಾಜದಲ್ಲಿ ಎದ್ದು ನಿಂತು ಉತ್ತರ ಕೊಟ್ಟಿರ್ತ ಬಸವಣ್ಣ. ಏನ್ ಕೊಟ್ಟಾರ ಉತ್ತರವಾಗ? ಏನ ಮುಂಜಿ ಮಾಡ್ಕೋದಿಲ್ಲ ಅಂತ ಹೇಳ್ತಾರೆ ಖಂಡಿತವಾಗಿ. ನಾ ಮಾಡ್ಕೊಲ್ಲಂತಾರವ್ರ ಯಾಕಂತ ಪ್ರಶ್ನೆ ಮಾಡಿದಾಗ ಹೇಳಿದ ಬಸವಣ್ಣ ಏನಂತ, ಬಾಲ್ಯದಲ್ಲಿ ನನಗೆ ಜಾತವೇದ ಮಹಾಮುನಿಗಳಿಂದ ಅಖಂಡ ಆಶೀರ್ವಾದ ಆಗ್ಯದ. ಹಣಿಗೆ ಭಸ್ಮದಾನ ಮಾಡ್ಯಾರ, ಕರ್ನಾಗ ಮಹಾಮಂತ್ರ ಊದ್ಯಾರ, ಕೊಳ್ಳಾಗ ಇಷ್ಟಲಿಂಗ ಕಟ್ಟ್ಯಾರ, ಮತ್ತೆ ಮುಂಜಿ ಮಾಡ್ಬೇಕಂತಿರ್ಲಿ ಇದ್ಯಾವ ಧರ್ಮ ಅಂತ 2 ಸಲ ಮಾಡ್ತಾರ ಅಂತ ಕೇಳ್ತಾರ. ನಾ ಮಾಡ್ಕೋದಿಲ್ಲ ಮುಂಜಿ ಅಂತಂದಾಗ ಎಷ್ಟು ಸಿಟ್ಟು ಬರ್ಲಿಕ್ಕಿಲ್ರಿ ಧರ್ಮದ ಹಿರಿಯರಿಗೆ. ಏನಾಗ್ತದ ಇವ್ರು ಹೀಗಾದ್ರೂ ನಡೆಯುವುದಿಲ್ಲ, ಈ ಧರ್ಮದ ಹೊರಗಡೆ ಇಡಬೇಕು, ಬಹಿಷ್ಕಾರ ಹಾಕ್ಬೇಕೆನ್ನುವಂತ ಮಾತನ್ನ ಬರ್ತದಲ್ಲಿ. ಅದಕ್ಕಾಗಿ ಶಾಂತ ರೂಪದಿಂದ ತಾವೆಲ್ಲ ಆಲಿಸಬೇಕಾಗಿ ನಾನು ಬೇಡಿಕೊಳ್ತಾ ಇದ್ದೇನೆ. ಮಾಡ್ಕೋದಿಲ್ಲ ಅಂದಾಗ ಸಿಟ್ಟು ಬಂದು ಅಂತಾರ ಜಾತಿಯವರು. ಏನಂತಾರ್ರಿ? ಜಾತಿಯವರು ಸಿಟ್ಟಿಗೆ ಬಂದ್ರು, ಜಾತಿ ಹೊರಗ ಎತ್ತಿಡುವುದು. ಕುಳಿತು ಬಹಿಷ್ಕಾರ ಪತ್ರ ಇವರಿಗೆ ಬರೆದ, ಜಾತಿ ಕಳ್ಳು ಬೆಳ್ಳಿಗೆ ಹಂಚಿ ಜಾಹೀರ್ ಮಾಡ್ಯಾರಲ್ಲಿಂದ. ಕುಂತ್ರು ಗಾಬರಿಯಾಗಿ ಮಾದರಸ ಕಣ್ಣೀರ ತಗದ. ಭಾಗ್ಯವಾಡಿಯ ಬ್ರಾಹ್ಮಣರೆಲ್ಲ ಬಗಿದು ಮುಂದಕ ಕರೆಯಲಿಲ್ಲ, ಜಿಗುದು ಹೋಗತಿದ್ರು ಇವರು ಬಂದ್ರ ಎದರಿಂದ. ಅಗಿ ದೊಡ್ಡದಾತೋ ವಿಸದ ಬಳ್ಳಿ ಕೈದಾರ ಒಂದ. ಅಗಿ ದೊಡ್ಡದಾತೋ ವಿಸದ ಬಳ್ಳಿ ಕೈದಾರ ಒಂದ. ಭಾಗ್ಯವಾಡಿ ಬ್ರಾಹ್ಮಣರೆಲ್ಲಾರ ಅಲ್ಲ ಮಶಿತಾರ, ಯಾವಾಗ ಸಿಗತಾರ ದಾರಿ ನೋಡು, ದಾರಿ ನೋಡು. ಮಾದರಸನ ಮನಿ ಕಾರ್ಯಕಾರಣ ನಾಶ ಮಾಡೋಣ. ನಾಗಮ್ಮನ ಲಗ್ನ ಮುಗಶಾರ ಗಂಡನ ಮನಿಯವ್ರ ಕರ್ಕೊಂಡು ಹೋಗ್ಯಾರ. ವ್ಯವಹಾರ ಸೋದೈತ, ವ್ಯವಹಾರ ಸೋದೈತ. ಬ್ರಹ್ಮಪುರಿಯವರು ಶಿವದೇವ ಸ್ವಾಮಿ ಪತಿನಾಥ. ಬಸವನ ತಾಯಿ ತಂದೆಯವರ ಮಗಳನ್ನ ಕಳಿಸಾರ, ಚಿಂತೆ ಮಾಡ್ತಾರ ಕಾಲ ಕಳೆಯೋ, ಕಾಲ ಕಳೆಯೋ. ಮುಂದ ಹಿರಿಯರ ಶ್ರದ್ಧಾ ಐತಿ ಅಂದ್ರು ಹ್ಯಾಂಗ ಮಾಡೋಣ.
ಮಾದರಸರು ಊರಾಗ ಹೋಗ್ಯಾರ ಊರಿನ ಹಿರಿಯರ ಇದ್ದಾರೋ ಬ್ರಾಹ್ಮಣರ ಲೆಕ್ಕ ಹಾಕೋತ ಲೆಕ್ಕ ಹಾಕೋತ ವಂಕ ಗುಣದ ಯಂಕಪ್ಪನ ಹೆಸರೇ ಊರಿಗೆ ಮೀರಿತ ಮಾದರಸರು ಅಲ್ಲಿಗೆ ಹೋಗ್ಯಾರ ಕರವ ಮುಗದಾರ ಸಿರವು ಬಾಗ್ಯಾರ ಭಿನ್ನ ಹೇಳು ಭಿನ್ನ ಹೇಳು ದ್ವೇಷ ಭಾವದ ಕುಲದವರು ಮಾಡಿಕೊಂಡಾರ ಒಳ್ಳೆ ಭೇದ ಊಟ ನಾವು ಮಾಡುವುದಕ್ಕ ಏನ್ ಬೇಡ್ತಾರ ಅವ್ರು? ಎಲ್ಲ ಸಾಹಿತ್ಯ ಸಜ್ಜಿರ್ಬೇಕ ಏನೇನಪ್ಪ ಇವ್ರು ನೋಡುನು ಸಮಯ ನೋಡುನಂತೆ ಕೂತಿದ್ರು. ಹೌದಪ್ಪ, ತಪ್ಪು ಮಾಡಿರಲ್ಲ, ತಪ್ಪು ಕಾಯ್ಕೊಂಡೆ ಕೂತಿದ್ರು ಅವರು. ಆ ಸಮಯ ಬರ್ಲಿ, ಈಗ ಮಾತಾಡೋದು ಬೇಡ. ಸಣ್ಣ ಹುಡುಗ ಸಮಾಜಕ್ಕೆ ವಿರುದ್ಧ ಮಾತಾಡ್ಯಾನ, ಮಾತಾಡೋಣ. ಮಾದರಸರಿಗೂ ಸಹಿತ ಸಮಾಜದಿಂದ ಬಹಿಷ್ಕಾರ ಹಾಕುವಂತ ಮಾತನ್ನಾಡಿ ಯಾರೂ ಒಬ್ಬರನ್ನ ಕರೀಲಿಲ್ಲ ಅವರಿಗೆ. ಹೌದಪ್ಪ, ಹಂಗು ಹಂಗು ನಾಗಮ್ಮನ ಲಗ್ನ ಮುಗಿಸಿರತ್ತ ಮಾದರಸರು. ಹೌದಪ್ಪ, ಮುಗಿಸ್ರು. ಮುಗಿಸಿದ ಮೇಲೆ ಮುಂದ ಹಿರಿಯರ ಶ್ರದ್ಧ ಅದ ಹ್ಯಾಗ್ ಮಾಡೋದು ಅಂತೇಳಿ ಚಿಂತೆ ಮಾಡ್ತಾ ಇದ್ರು. ಹೌದ್ರಿ, ಒಂದು ವರ್ಷ ದಾರಿ ಕಾಯ್ಕೋತ ಕೂತಿದ್ರಲ್ಲ ಅವರು. ಬರ್ಲಿ ಸಮಯ ಅಂತ ಕಾಯ್ತಿದ್ರು. ಆ ಸಮಯ ಬಂದೇ ಬಿಡ್ತು. ಹೌದಪ್ಪ, ಇನ್ನು ಹೋಗಿ ನಾನೇ ಸಮಾಜಕ್ಕ ಹೋಗಿ ಕರೆದುಕೊಂಡು ಬರ್ಬೇಕು, ತಪ್ಪಾಗದೆ ಅಂತ ತಿಳಿದುಕೊಂಡು ಅವರನ್ನ ಕೈ ಜೋಡಿಸಿ ನಿಂತಿರತ್ತ ಮಾದರಸರು. ಹೌದಪ್ಪ, ಹಿರಿಯರ ಹಬ್ಬ ಮಾಡ್ಬೇಕಲ್ಲ. ಹಿರಿಯರ ಹಬ್ಬ ಮಾಡುವುದದ. ಹೌದು ಯಪ್ಪ, ಸಣ್ಣ ಹುಡುಗಂದು ಏನ್ ತಂದಿರಿ ಏನೋ ತಿಳಿಲಾರ್ದಂದಾನ ಮಾತ ಅಂದಾನ ಸಣ್ಣವಾಗಿ. ನಾ ಎಲ್ಲ ತಿದ್ದಿ ಬುದ್ಧಿ ಹೇಳಿ ನಿಮ್ಮ ಹಂಗೇನು ಮುಂದೆ ಆಗುದಿಲ್ಲ. ನೀವು ದಯಮಾಡಿ ನಮ್ಮ ಮನೆಗೆ ತಾವೆಲ್ಲರೂ ಬೆನ್ನಕ್ಕೆ ಬರಬೇಕು. ನಾವು ಹಿರಿಯರ ಹಬ್ಬ ಮಾಡುವುದದ. ಹೌದು, ದಯಮಾಡಿ ಅಲ್ಲನ್ಬಾರ್ದು ಅಂತ ತಿಳ್ಕೊಂಡು ಕರೆದೋಡಿಸಿ ನಿಂತಿರತ್ತ. ಈಗ ಬಂತು ಸಮಯ ಅಂದ ಯಂಕಣ್ಣ. ಏನ್ ಮಾಡ್ತಾರ್ರಿ ಅವಾಗ? ಇವ್ರ ಕಾರ್ಯಕಾರಣ ಯಾವಾಗ ನಾಶ ಮಾಡ್ಬೇಕಂತ ಹೇಳಿ ಮನಸ್ಸಿನಲ್ಲಿ ಉಕ್ಕುತ್ತಿತ್ತಲ್ಲ. ಅವ್ರು ಸದ್ದ ಹೇಳ್ತಾರೆ ಏನಂತ. ಏನಂತ ಹೇಳ್ತಾರಿ? ಊಟ ನಾವು ಮಾಡುವುದಕ್ಕ ಎಲ್ಲ ಸಾಹಿತ್ಯ ಸಜ್ಜಿರ್ಬೇಕ. ಹೋಳಿಗೆ ಹುಗ್ಗಿ ಅನ್ನ ಸಾರ ಹಪ್ಪಳ ನಾಜಕ 7-8 ತರದ ಪಲ್ಯ ತುಪ್ಪ ಮಾತ್ರ ಒಳ್ಳೇದಿರ್ಬೇಕ. ಹಿಂಗ ತಿಳಿಸಿ ಹೇಳಿ ಕಳಿಸರ ಬಡುವಗ ಹೈರಾಣ ಹಾಕೋದಕ್ಕ. ಬಡತನದಾಗ ವ್ಯವಸ್ಥೆ ಮಾಡಿದ್ರಂತ ಬರ್ತಾರಲ್ಲ ಅಂತೇಳಿ ಇದೆ ಹಿಗ್ಗಿನಲ್ಲಿ. ಏನಾಗ್ತದಲ್ಲಿ? ಏನಕ್ಕ ಹೇಳ್ರಿ? ಬಡತನದಾಗ ಉದ್ರಿ ತಂದು ಬೇಡಿದ ಅಡಿಗೆ ತಯಾರ ಮಾಡಿ ಏನ್ ಮಾಡಿದ್ರ ಬಗ್ಗೆ ಓಡಾಡಿ ನೀರ ಕೊಟ್ಟರ ಕರೆದು ಊಟ ಮಾಡದಕ. ಎಡಿ ಬಡಿಸಿ ತಂದು ತುಪ್ಪ ನೀಡ್ಯಾರ ಮೊದಲ ಅನ್ನಕ್ಕ. ಕಿಡಿಗಡಿ ಮನುಷ್ಯ ಒಬ್ಬ ಹೂಡ್ಯನ ಒಳಗ ಕಪಟ ನಾಟಕ. ನೀಡುವುದೆಲ್ಲ ಮುಗಿದ ಬಳಿಕ ನೋಡಿ ತನ್ನ ದೈವ ಕಂದ. ತಡಿರೋ ಊಟ ಮಾಡ ಬ್ಯಾಡ್ರಿ ಬಿದ್ದಿರಿ ಗದ್ದಲಕ. ನೀಡ್ಯಾರ ಕೆಟ್ಟ ಹೊಲಸ ತುಪ್ಪ ಇದು ಹ್ಯಾಂಗ ಉಣಬೇಕ. ನೀಡ್ಯಾರ ಕೆಟ್ಟ ಹೊಲಸ ತುಪ್ಪ ಇದು ಹ್ಯಾಂಗ ಉಣಬೇಕ. ಇಂಥ ತುಪ್ಪ ತಿಂದ್ರ ನಮ್ಮ ಶಾಂತಿನೇ ಮುಗಿತಾದಂದ. ಏನಾಗಿತ್ತವಾಗ? ಕುತಂತ್ರ ಹೂಡಿ ಎಬ್ಬಿಸಿಕೊಂಡು ನಡೆದ ದೈವಕ್ಕ. ದಂಪತಿ ಪಾದಿಗೆ ಬಿದ್ದರ ತುಪ್ಪ ಬಿಡ್ರಿ ಮತ್ತೇನ್ ಬೇಕಾ. ಹಿತ ಆಗಲಾರ್ದು ವಿಪ್ರ ಮುನಿದ್ರ ಮಹಾಘಾತಕ. ಉತ್ತಮ ಹಸಿ ಹಾಲ ತಂದ್ರ ಕುಂತು ಊಟ ಮಾಡ್ತೀವಂದ್ರ. ಬಂದಿತ್ತು ಹೊತ್ತು ಹಗಲು 12 ದಾಟಿ ಒಂದಕ. 7-8 ವರ್ಷದ ಬಸವ ಹೊರಗಿಂದ ಬಂದ ಅದೇ ಸಮಯಕ್ಕ.
ಹಬ್ಬ. ಅಜ್ಜಪ್ಪ ಬಸವಣ್ಣನಿಗೆ 7-8 ವರ್ಷ ವಯಸ್ಸ. ಹೊರಗಡೆ ಆಡ್ಲಕ್ ಹೋಗ್ಯಾನ ಹುಡುಗ. ಏನು ಹೊರಗೆ ಇವರು ಹಿರಿಯರಬ್ಬ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಾರೆ ಅಂತ ತಿಳಿದುಕೊಂಡು ಖುಷಿಯಲ್ಲಿ ಎಲ್ಲರೂ ಎಲ್ಲ ವ್ಯವಸ್ಥೆ ಮಾಡ್ಯಾರ. ಮಾಡ್ಯಾರ ಮನ್ಯಾಗ ಹೋಳಿಗೆ ಹೊಗ್ಗಿ ಅನ್ನ ಸಾರ 4-7-8 ತರದ ಪಲ್ಯ ಮಾಡಿ ಪದ್ಧತಿ ಪ್ರಕಾರ ಅನ್ನ ಬಡಿಸಿ ತುಪ್ಪ ನೀಡಿದ್ರತ್ತ ಮೇಲೆ ಉದಿರಿ ತಂದು ಮಾಡ್ರ ಅದನ್ನು ಮಾಡಿದಾಗ ಯಪ್ಪ ಪ್ರಸಾದ ಸ್ವೀಕಾರ ಮಾಡಿದ ಅಂತೇಳಿ ಕರೆದೋಡ್ಸಿ ನಿಂತಾಗ ಎದ್ದು ನಿಂತು ಬಿಟ್ಟ ಯಂಕಣ್ಣ ಪಂಚಿ. ಯಂಕಣ್ಣ ನಿಂತೀವ ನಿಂತ ಏನ್ ಮಾಡ್ತಾನ? ಏ ತಡೀರಿ, ಊಟ ಯಾರು ಮಾಡ್ಬೇಡ್ರಿ ಅಂತ ಹೇಳಿ ಅಂದ. ಹೌದೇ ಎಲ್ಲರೂ ಗಾಬರಿಯಾಗಿ ನೋಡ್ತಾ ಇದ್ದಾರೆ. ಹೌದಪ್ಪ ಊಟ ಯಾರು ಮಾಡ್ಬೇಡ ತಡೀರಿ, ಕೆಟ್ಟ ಹೊಲಸು ತುಪ್ಪ ನೀಡ್ಯಾರ, ಹೆಂಗ್ ಉಣ್ಬೇಕು ಊಟ? ಇಂಥ ತುಪ್ಪ ತಿಂದ್ರೆ ನಾವ್ಹೆಂಗ್ ಉಳ್ದೇವು? ಹೌದು ಏ ಸರಿ ಇಲ್ಲ, ಊಟ ಬ್ಯಾಡ್ ನಡೀರು ಅಂದಾಗ ಎಲ್ಲರೂ ಎದ್ದು ನಿಂತು ಬಿಟ್ರಂತೆ ಊಟ ಮುಗಿಸ್ಲಾರ್ದ. ಬಸವ ತಾಯಿ ತಂದು ಏನ್ ಮಾಡ್ತಾರು? ತಾಯಿ ತಂದಿ, ಬಸವನ ತಾಯಿ ತಂದಿ ಅಂತಾರ. ಮಾದರಸ ಮಾದಲಂಬಿಕೆ ಅವರು ಕಾಲಿ ದುಃಖ ಮಾಡ್ತಾರ. ಯಪ್ಪ ಇಂಥ ಕಾರ್ಯಕ್ರಮ ನಾವು ಮಾಡೀವಿ ಎಷ್ಟೋ ಕಷ್ಟದಲ್ಲಿ. ಈ ಕಾರ್ಯಕ್ರಮ ಹಾಳು ಮಾಡಬೇಡ್ರಿ. ಆ ತುಪ್ಪ ಸರಿ ಇಲ್ಲ ಅಂತಂದ್ರೆ ಬಿಡ್ರಿ, ಅನೇಕ ಪದಾರ್ಥದ ಸಿದ್ಧ ಮಾಡಿದ್ದೀವಿಪ್ಪ, ಪ್ರಸಾದ ಮಾಡ್ರಿ ನೀವು. ಹಂಗೆ ಎದ್ದು ಹೋಗ್ಬೇಡ್ರಿ ಅಂತ ಪಾದಕ್ಕೆ ಬಿದ್ದು ಬೇಡಿಕೊಳ್ತಾ ಇದ್ರೆ ದುಃಖ ಮಾಡ್ತಾ ಇದ್ದಾರೆ. ಏನಾಯ್ತು ಅವಾಗ? ಹೇಳ್ತಾನೆ ಅಂಕಣ್ಣ, ನಾವು ಭಿನ್ನ ಮುಗಿಸೋದಿಲ್ಲ ಅಂತಲ್ಲ, ಅಂದ್ರೆ ನಮಗ ಈ ತುಪ್ಪ ಬೇಡ, ಹಸಿ ಹಾಲು ಬೇಕು ನೋಡು ಅಂದ. ಆ ಟೈಮ್ ಎಷ್ಟಾಗಿತ್ರ ಅವಾಗ? 12-1 ಆಗ್ಲಕತ್ತದ ಮಧ್ಯಾಹ್ನ. ಒಂದು ಜನಗಳು ಊರಾಗಿಲ್ಲ. ಅವಾಗ ಹಸಿ ಹಾಲು ಬೇಡ್ತಾರ, ಅವ್ರು ತರ್ಲಿಕ್ಕಿಲ್ಲ, ಇದು ಭಿನ್ನ ಮುಗಿಲಿಕ್ಕಿಲ್ಲ, ಕೆಟ್ಟು ಹೋಗ್ತದ ಅಂತ ತಿಳಿದುಕೊಂಡು ಹಸಿ ಹಾಲು ಬೇಡಿದಾಗ 7-8 ವರ್ಷದ ಬಸವಣ್ಣ ಹೊರಗೆ ಓಡಿ ಬಂದ. ಓಡಿ ಬಂದು ಏನ್ ಮಾಡ್ತಾನ್ರಿ? ಇವ್ರು ಬಿದ್ದು ಹಳ್ಳಕ್ ಹತ್ಯಾರ, ಅವ್ರು ಎದ್ದು ನಡೆದಾರ. ಹಸಿ ಹಾಲು ಬೇಕಲ್ರಿ. ಆ ದೃಶ್ಯ ಕಂಡು ಕೇಳ್ತಾನ. ಏನ್ ಕೇಳ್ತಾನ ಅವಾಗ? ಬಸವಣ್ಣನವರಿಗೆ ಆ ದೃಶ್ಯ ಕಂಡಾಗ ಹಿಂಗಾಯ್ತು, ಇವ್ರು ದುಃಖ ಮಾಡ್ಲಿಕ್ಕತ್ತಾರ, ಇವ್ರು ಎದ್ದು ನಡೆದಾರ, ಏನಾಗ್ಯದ ಅಂತ ಕೇಳ್ತಾರ ನೋಡಿ. ಹೆಂಗ ಎದ್ದು ಇವರು ನಡೆದಾರ ಯಾಕ, ಬಿದ್ದು ನೀವು ಅಳತೀರ್ಯಾಕ, ಸದ್ಯ ಹೇಳ್ರಿ ಏನ ಬೇಕು ಇವ್ರ ಊಟಕ. ಇದ್ದ ಕತಿ ಹೇಳರ ತಾಯಿ ತಂದೆಗೆ ಬಂದಿತ್ತು ದುಃಖ, ಇದೇ ಇಷ್ಟೇ ಮಾತಿಗಾಗಿ ನೀವು ಅಳ್ತೀರಿ ಆತಕ. ಏ ಸದ್ಯ ಹೋಗಿ ತರುವೆನು ಹಾಲ, ಬಿಂದಿಗೆ ತಗೊಂಡು ನಡೆದ ಬಾಲ, ಅದರಾಗ ಒಬ್ಬ ಸೋದ ಹಚ್ಚನು ಹಾಕಿದ್ದ ತೂಕ, ಮಧ್ಯಾಹ್ನದಾಗ ಮಗ ಹಾಲ ಎಲ್ಲಿಂದ ತರ್ತಾನ ನೋಡಕ. ಮಧ್ಯಾಹ್ನದಾಗ ಮಗ ಹಾಲ ಎಲ್ಲಿ ತರ್ತಾನ ನೋಡ್ಬೇಕ. ಊರು ತುಂಬಾ ತಿರುಗಾನ ಬಸವ, ಏನಾಗ್ಯಾವ? ಎಲ್ಲ ದನಗಳ ಅಡವಿಗೆ ಹೋಗ್ಯಾವ, ತಿರುಗಿ ಮೈದು ಬರ್ಬೇಕಾದ್ರೆ ಹೊತ್ತ ಮುಣಗದಕ. ಊರ ತಿರುಗಿ ಕೇರಿ ಹೊರಗ ನಡೆದನ ಚನ್ನ ಪಟ್ಟಣಕ, ಸತ್ತ ಆಕಳ ಒಂದು ಬಿದ್ದಿತ್ತಲ್ಲಿ ಬಯಲ್ ಕಡೆ ಜಾಗಕ. ಕರುಣಾಳು ಬಸವ ಹೋಗಿ ವರದ ಹಸ್ತ ಇಟ್ಟ ಯೋಗಿ, ಬ್ರಾಹ್ಮಣರ ಹಸ್ತಾರಮ್ಮ ತಾಯಿ ಹಾಲಗರಿಬೇಕ. ಈ ಪರಿಯೋಗ ನಿದ್ರೆ ಬಂದ್ರ ನಿನಗ ನಾಳೆ ಗುಳಿದಕ. ವರದ ಹಸ್ತ ಇಟ್ಟು ಬಸವ ಏನ್ ಮಾಡ್ಯಾನ? ಸತ್ತ ಆಕಳ ಎಬ್ಬ ನೋಡ್ರಿ ಎಂತದು. ಬಸವಣ್ಣ ಎಲ್ಲಾ ತಿರುಗಾಡ್ದ, ಭಾಗ್ಯವಿಳಿ ತುಂಬೆಲ್ಲ ತಿರುಗ್ತಾನ.
ಎಲ್ಲಿ ದನಗಳಿಲ್ಲ, ಹಸಿ ಹಾಲು ಸಿಗಲಿಲ್ಲ. ಊರು ತಿರುಗಿ ಕೇರಿ ಹೊರಗೆ ನಡೆದನಂತೆ. ಅದಪ್ಪ ಕೇರಿ ಹೊರಗೆ ಹೋಗುವಂತ ಮಾರ್ಗ ಏನಿತ್ತಲ್ಲ, ಅದಪ್ಪ ಸೂಕ್ಷ್ಮ ಚನ್ನಪಟ್ಟಣ ಅಂತ ಚನ್ನಪಟ್ಟಣ ಅಂದ್ರು. ಮೊದಲಿನ ಕಾಲದಲ್ಲಿ ಹರಿಜನವಾಡ ಚನ್ನಪಟ್ಟಣ ಹೊರಗಡೆ ಇರ್ತಿತ್ತಲ್ಲ, ಆ ಮಾರ್ಗಕ್ಕೆ ಹೋಗ್ಬೇಕು, ಅಲ್ಲಾದ್ರೂ ಇರ್ಬೇಕು ಹಾಲ ತಿಳಿದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಸತ್ತಾಕಳು ಬಿದ್ದದನ್ನ ಕಂಡ ದಾರಿಯಲ್ಲಿ ಅದಪ್ಪ ಬೈಲ್ ಕಡೆ ಜಾಗದಾಗ ಬಿದ್ದದ. ಹೋದ ಬಸವಣ್ಣ ದಾವಿಷ ಹೋದಂತಾನೆ, ಏನಂತಾನ ಯವ್ವ ಹಾಲು ಬೇಕಂತೇಳಿ ಊಟ ಬಿಟ್ಟು ಅಲ್ಲಿ ಕೂತಾರ. ಈ ಪರಿ ನೀ ಯೋಗ ನಿದ್ರೆಯಲ್ಲಿ ಮಲಗಿದಾಗ ನಮ್ಮ ಗತಿ ಏನು ಅಂತ ಹೇಳಿ ವರದ ಹಸ್ತ ಏನು ಇಟ್ಟ ಸತ್ತಾಕಳ ಮೇಲೆ ಇಟ್ಟಾಗ ಆ ಸತ್ತಾಕಳು ಎದ್ದು ನಿಂತು ಹಾಲು ಗರಿಯುವುದನ್ನ ಕಂಡ ಗುಪ್ತ ಸಿಪಾಯಿ ನೋಡಿದ್ನಲ್ಲ. ಕಂಟಿ ಮಗಲ್ ಕೂತಾನವ. ಎಲ್ಲಿ ತರ್ತ ನೋಡ್ಬೇಕಂತ ಹೋಗಿದ್ದ, ಕಂಟಿ ಮಗ್ಗಲು ಕೂತಿದ್ದ. ನೋಡ್ದ ಗಾಬರಿ ಆಗ್ಬಿಟ್ಟ. ಬಸವಣ್ಣನವರು ಈ ಪರಿ ಮಾಡಿದಿರ್ತ ಬಾಲ್ಯದಲ್ಲಿ. ಏ ವರದ ಹಸ್ತ ಇಟ್ಟು ಬಸವ ಸತ್ತ ಕಳೆಯ ಬಶಾನ. ಗುಪ್ತ ಸಿಪಾಯಿ ನೋಡನ ಅಡಿಗಿ ಕಂಟಿ ಮಗ್ಗಲಕ. ಘಾತಕ ಮಹಾಘಾತಕ ಸೂತಕೆಂದು ನಡೆದನ ಹೇಳುವುದಕ್ಕ ಭಕ್ತ ಬಸವ ಹಾಲು ಹಿಂಡಿಕೊಂಡು ತಂದ ಊಟಕ. ಹಾಲು ತಗೊಂಡು ಬರುವುದರಾಗ ಗದ್ದಲ ಎಬಸಿ ಕುಲದವರೆಲ್ಲ ಶೀಲ ಮಾಡುತ್ತೆ ಓಡಿ ಹೋಗ್ಯಾರ ಊಟವೇ ಸಾಕ. ಹೇಳು ಕೇರಗ ಬಿದ್ದ ಸತ್ತು ಪಶುವಿನ ಹಾಲ ಹೇಗ ಉಡಬೇಕ. ಹೇಳು ಕೇರಗ ಬಿದ್ದ ಸತ್ತು ಪಶುವಿನ ಹಾಲ ಹೇಗ ಉಡಬೇಕ. ಬ್ರಾಹ್ಮಣರು ಬೈದು ಹೋಗ್ಯಾರ, ತಾಯಿ ತಂದೆಯವರ ದುಃಖ ಮಾಡ್ತಾರ. ಉಪಯೋಗ ಆಗಲಿಲ್ಲ, ಉಪಯೋಗ ಆಗಲಿಲ್ಲ. ಸತ್ತ ಹೋದ ಪಿತೃಗಳಿಗೆ ಸ್ವರ್ಗದ ಬಾಗಿಲ ಸಿಗಲಿಲ್ಲ. ಸತ್ತ ಹೋದ ಪಿತೃಗಳಿಗೆ ಸ್ವರ್ಗದ ಬಾಗಿಲ ಸಿಗಲಿಲ್ಲ. ತಾಯಿ ತಂದೆಗೆ ಬಸವ ಅಂದ ಧೀರ. ಎಷ್ಟು ದುಃಖ ಮಾಡ್ತಾ ಇದ್ರಂದ್ರೆ ಮಾದರ ಸಮಾಧಾನಂಬಿಕೆ. ಏನ್ ಮಾಡಿದ್ರು ನಾವು ಉಪಯೋಗ ಆಗ್ಲಿಲ್ಲಲ್ಲ, ಈ ಕಾರ್ಯಕ್ರಮ ಹಾಳಾಗಿ ಹೋಯ್ತಲ್ಲ ಅಂತೇಳಿ ಬಿದ್ದು ದುಃಖ ಮಾಡ್ತಾ ಇದ್ದಾರೆ. ಏನಂತಾನ ಬಸವ, ಇದೆಲ್ಲ ನಿನ್ನಿಂದ ಆಯ್ತು ಬಸವಣ್ಣ. ಆ ಕಾರ್ಯಕ್ಕೆ ನೀವು ಒಪ್ಪಿದಿ ಅಂತಂದ್ರ ಈ ಗತಿ ಬರ್ತಿದ್ದಿಲ್ಲ ನಮಗ. ಇದೆಲ್ಲ ನಿನ್ನಿಂದ ಹಾಳಾಗಿ ಹೋಯ್ತು ಅಂತೇಳಿ ತಾಯಿ ಗೋಳಾಡದನ್ನ ಕಂಡು ಬಸವಣ್ಣ ಕೇಳ್ತಾನೆ, ಯವ್ವ ಏನು ಬೇಕಾಗ್ಯದ, ಏನು ಮಾಡಕ್ ಹತ್ತಿದಿ ಮನ್ಯಾಗ ಅಂತ ಕೇಳಿದ. ಕೇಳ್ತಾನ, ಹಿರಿಯರಬ್ಬ, ಹಿರಿಯರ ಶ್ರಾದ್ದ ಮಾಡುವುದೋ ತಮ್ಮ. ಆ ಹಿರಿಯರ ಹೆಸರ ಮೇಲೆ ಪ್ರಸಾದ ಮಾಡಿಸಿದ್ರೆ ಹಿರಿಯರಿಗೆ ಪುಣ್ಯ ಪ್ರಾಪ್ತ ಆಗ್ತದೆ ಅಂತೇಳಿ ವೇದ ಉಪನಿಷತ್ತುಗಳು ಸಾರ್ತವೆ. ಅದೆಲ್ಲ ಕಾರ್ಯ ನಿನ್ನಿಂದ ಹಾಳಾಗಿ ಹೋಯ್ತು, ಊಟ ಮಾಡ್ಲಿಲ್ಲ, ಇವರು ಎದ್ದು ಹೋಗ್ಯಾರಲ್ಲ, ಹೇಗೆ ಮಾಡುದು ಅಂತೇಳಿ ಅಂದಾಗ ಸಮಾಧಾನ ಹೇಳ್ತಾನೆ ಬಸವಣ್ಣ. ಏನಂತ ಹೇಳ್ತಾನ್ರಿ, ಯವ್ವ ನೀ ಹಿರಿಯರಿಗೆ ಊಟ ಮಾಡಿಸ್ಬೇಕೇನು, ಹಿರಿಯರ ಹಬ್ಬ ಮಾಡ್ಬೇಕು. ಯಾರ ಹಬ್ಬ ಅದ? ಹಿರಿಯರ ಹಬ್ಬ. ಆ ಹಿರಿಯರಿಗೆ ಕರ್ಕೊಂಡು ಬರ್ತೀನಿ ತಡಿ ಅಂತಾನೆ ಬಸವಣ್ಣ. ಹೋಗಲಕ್ಕ ಚಿಂತೆ ಮಾಡ್ಬೇಡವ, ಇವ್ರು ಹೋಗ್ಲಿವಲ್ಲ ಅಂದ್ರೆ ಹೋಗ್ಲಿ ಮಕ್ಕಳು, ಹಿರಿಯರಿಗೆ ಕರ್ಕೊಂಡ್ ಬರ್ತೀನಿ, ನೀವು ಊಟ ಮಾಡಿಸುವೆ ಅಂತೇವ, ನೀ ಸಮಾಧಾನ ಹೋಗು ಅಂತ ಹೇಳಿ ಏನಂತಾರ ಬಸವಣ್ಣ. ಏನಂತಾರ್ರಿ, ಸ್ಮಶಾನ ಭೂಮಿ ಸ್ವಲ್ಪ ದೂರ ವಾದ ಅಂಸಾರ ಕರದ ಬಸವೇಶ್ವರ ಬರ್ರೋ ಎದ್ದು ಮ್ಯಾಳ, ಬರ್ರೋ ಎದ್ದು ಮ್ಯಾಳ. ಬರದಿ ಊಟಕ ನಡೀರಿ ಅಂದ ಹೆಣ ಎದ್ದವ ಸಾಲಿಗೆ ಸಾಲ. ಬರದಿ ಊಟಕ ನಡೀರಿ ಅಂದ ಹೆಣ ಎದ್ದು ಸಾಲಿಗೆ ಸಾಲ. ಭಾಗ್ಯವಾಡಿಯಲ್ಲಿ ಊರ ಜನರ ಅಗಸಾಗ ನೋಡ್ತಾರ, ತಂಬಿಗೆ ಒಗದಾರ ಯದಿ ಅಂತ
ಎದಿಯೊಂದು ಜಲ್ಲ ಬಸ್ಯ ದೆವ್ವ ತಂದಾನ ಬರ್ಯೋ ಊರೇ ಸುಡ್ತಾನ ತಡ ಎಲ್ಲ ಬಸ್ಯ ದೆವ್ವ ತಂದಾನ ಬರ್ಯೋ ಊರೇ ಸುಡ್ತಾನ ತಡ ಊರಿಗೂರ ಕಾಲೆ ಆಗ್ಯಾರ ಬಿಟ್ಟು ಓಡ್ಯಾರ ಸತ್ತಾರ ಕೆಲವಾರ ಮುರುಕೊಂಡು ಕೈ ಕಾಲ ಮುರುಕೊಂಡ್ರು ಕೈ ಕಾಲ ಸಾವಿರ ಪಂಕ್ತಿಗೆ 216 ಸಾಲ ಜಾತಿ ಜನರು ಎಲ್ಲರೂ ಕೂಡಿ ಏನ್ ಮಾಡ್ತಾರವಾಗ ಮಾತು ಕಳ್ಕೊಂಡಿವಿ ಅಂದ್ರು ಹೊತ್ತು ಮುಳುಗಿತು ಹೊಟ್ಟಿ ಹಸಿತು ಏನು ಉಣಬೇಕಾ ಕಿಟಕಿ ಒಳಗಿನ ಹಣಿಕಾಕಿ ನೋಡ್ತಾರ ಬಸವನ ಕೌತುಕ ಯಂಕಪ್ಪನ ತಾತನೇ ಪಂಚಗ ಕುಂತಿದ ಹೋಗಿ ಸುರಿಲಾಕ ಹೆಂಗೆ ಹಿರಿಯರಬ್ಬ ಮಾಡಿಬಿಟ್ರು ಬಸವಣ್ಣ. ಹೌದಪ್ಪ ಇವು ಏನು ಭಿನ್ನ ಹೇಳಿದ್ರಲ್ಲ ಹೌದ ಈ ಯಂಕನ ಮಾತು ಕೇಳಿ ಬಿಟ್ಟು ಬಂದೆವು. ಅಲ್ಲ ಮುಗಿಯುವಂತ ಭಿನ್ನ ಮುಗಿಲಿಲ್ಲ, ಅಲ್ಲಿ ಭಿನ್ನ ಐತೆ ಅಂತ ಮನ್ಯಾಗ ಅಡಿಗೆ ಮಾಡಿಲ್ಲ, ಹೌದಪ್ಪ ಏನ್ ನಮ ಗೋಳ ಅಂತ ತಿಳಿದುಕೊಂಡು ದುಃಖ ಮಾಡಿದ್ರಂತ ಇವರು ಸಹಿತ ಪಶ್ಚಾತ್ತಾಪದಿಂದ. ಹೌದಪ್ಪ ಹಸು ಹಾಲಾಗತ್ತು. ಇಂಥ ಅದ್ಭುತ ಲೀಲೆ ಮಾಡಿದೇನು ಬಸವಣ್ಣ, ಅದಕ್ಕಾಗಿ ಜಗತ್ತಲ್ಲಿ ಉಳ್ಕೊಂಡ್ರಲ್ಲ ವಿಶ್ವಜ್ಯೋತಿ ಅಂತ ಹೇಳಿ ಪ್ರಖ್ಯಾತ ನಾಮ ಪಡೆದಂತ ಬಸವಣ್ಣ. ಮುಂದೆ ಏನಾಗ್ತದೆ? ಏನಕ್ಕದಿಲ್ಲ ನಾವು ಮಾಡಿದ್ದು ನಾವು ಉಂಡು ನ್ಯಾಯ ಯಾರಿಗೆ ಕೇಳೋನೆಂದು ತಮ್ಮ ಮನಸ್ಸಿಗೆ ತಾವೇ ನಾಚಿ ನಡೆದ್ರು ಮನೆ ಕಾಡೆ. ಬಸವ ಹೆಣಗರಿಗೆ ಊಟ ಹಾಕಿ ಕೊಟ್ಟ ಎಲಿ ಅಡಿಕೆ ಬೀಡಿ ಸರ್ವರು ಹೋಗ್ರಿ ಅಂತ ಹಾರಿಸಿ ಬಿಟ್ಟಕ್ಕಾಗಿ ಮಾಡಿ. ದಿವ್ಯ ಯೋಗಿ ಬಸವರಾಜನ ಭವ್ಯ ಪವಾಡ್ ಕಂಡು ಜನರು ಶೈವರೆಲ್ಲ ಬಂದು ಹಿಡಿದ್ರು ಬಸವನ ಅಡಿ. ದೈವದ ಕುಲಾಚಾರದ ಬ್ರಾಹ್ಮಣರೆಲ್ಲ ಆಗ್ಯಾರ ಕಿಡಿಕೇಡಿ. ಭಾಗ್ಯವಾಡಿ ಬಿಡಬೇಕೆಂದು ಬಸವ ವಿಚಾರ ಮಾಡುವುದರಾಗ ಏನೈತ್ರವಾಗ ಬ್ರಾಹ್ಮಣರ ಹುಡುಗ ಕೃಷ್ಣ ಬಂದ ಬಸವನ ಕಡೆ. ಬಸು ಚಂಡ ಆಡೋನು ನಾನು ಹೊಡಿದ ಚಂಡು ನೀ ಹಿಡಿ, ಬೀದಿ ಮೇಲೆ ಆಟ ಆಡತಾರಲ್ಲ ಗೋರೆ ಹೋಡೆ. ಆ ಕೃಷ್ಣನ ಚಂಡ ಹೋಗಿ ಪುಟುಲ ಹಾಲ ಬಾವಿಗೆ ಬಿದ್ದು ಕೃಷ್ಣ ಅಂದ ಗೆಳೆಯನ ಚಂಡ ತಂದೀನಿ ಬೇಡಿ. ಪ್ಯಾವ್ಟಿಗೆ ಇಳಿಲಿಕ್ಕೆ ಹೋದ್ರ ಬಸವ ಅಂದ ಇಳಿಗಾಡೋ ತಡೆ. ಸರಿ ಇಲ್ಲೋ ಪ್ಯಾವ್ಟಿಗೆ ಜಾರಿ ಬಿದ್ದಿ ಬಾರೋ ತಿರುಗಿ. ಏನ್ ಮಾಡ್ತ ಹುಡುಗ ಅವಾಗ ಯಾರ ಮಾತ ಕೇಳಲಿಲ್ಲ ಹುಡುಗ ತಿಳಿಗೇಡಿ. ಬರದ ಬರಿಯೊಂದು ತಪ್ಪಲಾರ್ದು ಆಕಾಶ ದಾಡಿ ಜರ್ದು ನೀರಾಗ ಬಿದ್ದ ಹುಡುಗ ಸತ್ತ ದೈವ ಕಿಡಿಗೇಡಿ. ವಾರಿಗೆ ಹುಡುಗಾರು ಕೂಡಿ ಪರ್ಬಾರಿ ಮಸ್ಲತ ಹೂಡಿ ಊರಾಗ ಹೋಗ್ಯಾರ ಕೃಷ್ಣನ ತಾಯಿ ತಂದಿ ಕಡೆ. ಸೌರ್ಸಿ ಹೇಳತಾರ ದುಃಖದ ನೋಟ ನಟಿಸಿ ಭವರಾಡೆ. ಸೌರ್ಸಿ ಹೇಳ್ತಾರ ದುಃಖದ ನೋಟ ನಟಿಸಿ ಭವರಾಡೆ. ಹೆಸರು ಹೇಳ್ರಿ. ಬ್ಯಾಡಂದ್ರೆ ಕೇಳಿಲ್ಲ ಕೃಷ್ಣಾಗ. ಪ್ಯಾವ್ಟಿಗೆ ಸರಿ ಇಲ್ಲ
ನೀರ್ ಬಾಳ ಕುಂಬದವ ಹೋಗಬೇಡ, ಮತ್ತೊಂದು ಚೆಂಡು ತರುನಂತ. ಬ್ಯಾಡೋ ಬ್ಯಾಡೋ ಕೃಷ್ಣ ಅಂದ್ರೆ ಸಹಿತ ಕೇಳಲಿಲ್ಲ ಹುಡುಗ. ಕೇಳಲಿಲ್ಲ. ಹೋಗಿ ಜರಿದು ನೀರಾಗ ಬಿದ್ದು ಸತ್ತ ಕೃಷ್ಣ. ವಾರಿಗೆ ಹುಡುಗರು ಎಲ್ಲರೂ ಕೂಡಿ ಮಸಲತ್ ಮಾಡ್ಬೇಕು, ಬಸವಣ್ಣನಿಗೆ ಬಡಿಸ್ಬೇಕಂತ ಹೇಳಿ ವಿಚಾರ ಮಾಡಿದ್ರಂತೆ. ಹೊಡಿಸ್ಬೇಕಂತ ಓಡಿ ಹೋದ್ರು. ಏನ್ ಮಾಡ್ತಾರ್ರಿ? ಕೃಷ್ಣನ ತಾಯಿ ತಂದೆ ಕಡೆ ಹೋಗಿ ಹೇಳ್ತಾರಂತೆ. ಏನಂತ ಹೇಳ್ತಾರು? ಏ ನಿಮ್ಮ ಮಗನಿಗೆ ಬಾವ್ಯಾಗ ನುಗ್ಗಿಸಿ ಬಸ್ಸ ಕೊಂದು ಬಿಟ್ಟ ತಾಯಿ ಯವ್ವ ನಮ್ಮ ಮಾತ ಕೇಳಲಿಲ್ಲ, ಬಡದ ನುಗುಸಾಡಿ. ಅಮ್ಮ ಇನ್ನಂಗ್ ಮಾಡಲಂತ ತಾಯಿ ಬಂದಾಳ ಓಡಿ, ನಮ್ಮ ಮಗನ ಕೊಂದ ಪಾಪಿ ಅಂತಳ ಮಣ್ಣ ತೋರಾಡಿ. ಏ ಹಡದ ತಾಯಿ ತಂಗಿ ಕೂಡಿದ ಮಂದಿ ಸಹಿತ ಬಡಿತಾರ. ಬಡತ ತಿಂದು ಬಸವನ ಮೈ ಹಣ್ಣಾಯ್ತು ಪುಡಿ ಪುಡಿ. ತಡಿರೋ ಭಾಗ್ಯವಾಡ್ಯಾಗ ಸಿಗುತ್ತೈತಿಲ್ಲ ನ್ಯಾಯದ ತಾರಿ. ತಡಿರೋ ಭಾಗ್ಯವಾಡ್ಯಾಗ ಸಿಗುತ್ತೈತಿಲ್ಲ ನ್ಯಾಯದ ತಾರಿ. ನಿಮ್ಮ ಮಗನಿಗೆ ಕೇಳಿಸಿಕೊಡುವೇನ, ಬಸವಣ್ಣನ ಮೇಲೆ ಹಿಡಿಶಾಪ್ ಹಾಕದಂತ ಕೃಷ್ಣನ ತಾಯಿ. ಎಲ್ಲೋ ಪಾಪಿ, ನನ್ನ ಮಗ ನಿನಗೇನು ಅನ್ಯಾಯ ಮಾಡಿದ್ದ? ವಿನಾಕಾರಣ ನನ್ನ ಮಗನ ಪ್ರಾಣ ಕೊಂದಿಯಲ್ಲೋ. ಬಸವನ ಮೇಲೆ ಕಲ್ಲು ಮಣ್ಣು ತೂರಿ ಆಡಿ ದುಃಖ ಮಾಡ್ತಾಳೆ ಕೃಷ್ಣನ ತಾಯಿ. ಕೂಡಿದ ಜನರೆಲ್ಲ ಕೂಡಿ ಬಸವಣ್ಣನಿಗೆ ಬಡಿಲಕ್ಕ ಶುರು ಮಾಡಿದ್ರಂತೆ. ಆಳಿಗೊಂದೊಂದು ಕಲ್ಲು ಒಗದಂಗ ಮಾಡಿದ್ರು. ಬಡತ ತಿಂದು ಬಸವಣ್ಣ ಸಮಾಧಾನದಿಂದಂತಾರೆ, ನಾ ಏನು ಕೃಷ್ಣನಿಗೆ ನುಗ್ಗಿಸಿಲ್ಲ, ನಾ ಕೃಷ್ಣನಿಗೆ ನುಗ್ಗಿಸಿಲ್ಲ, ನಾ ಬ್ಯಾಡಂದ್ರು ಕೇಳಲಿಲ್ಲ. ನನ್ನ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಅಂದ ಮೇಲೆ ಆ ಕೃಷ್ಣಗೆ ಕೇಳಿಸಿ ಕೊಡ್ತೀನಿ ತಡೀರಿ ಅಂದ ಬಸವಣ್ಣ. ಬಾವಿ ಒಳಗಿಳಿತಾ ಇದ್ದಾನೆ. ಎಂತ ಅದ್ಭುತವಾದಂತ ಲೀಲೆ ಮಾಡಿದ ಬಸವಣ್ಣ. ನಿಮ್ಮ ಮಗನಿಗೆ ಕೇಳಿಸಿಕೊಡುವೇನ ಎಬ್ಬಸಿಯಾತನ ಬಾಲಗ ಇಳದಾನ ಬಸವ ಭೂಪಾರ, ಬಸವ ಭೂಪಾರ. ಬಾರೋ ಕೃಷ್ಣಪ್ಪ ಹೊರಗಾಡೆ ನಿಮಿತ್ತ ಬಂದಾದ ನನ್ನ ಮ್ಯಾಲ. ಬಾರೋ ಕೃಷ್ಣಪ್ಪ ಹೊರಗಡೆ ನಿಮಿತ್ತ ಬಂದಾದ ನನ್ನ ಮ್ಯಾಲ. ಹೆಣ ಮ್ಯಾಲಕ ಬಂದು ಆ ಕ್ಷಣ ತುಂಬಿತರಿ ಪ್ರಾಣ. ಕಣ್ಣ ತೆರದಾನ ಹೇಳನ ಜನ ಕ್ಯಾಲ, ಹೇಳಿದ್ದ ಜನ ಕ್ಯಾಲ. ನಾನೇ ಬಿದ್ದು ಸತ್ತಿನಂದ ಬಸವನ ಕಡಿತ ಪೇಲ. ನಾನೇ ಬಿದ್ದು ಸತ್ತಿನಂದ ಬಸವನ ಕಡಿತ ಪೇಲ. ಹೆಣ ಮತ್ತೆ ಮುಳುಗಿತ್ರಿ ಆ ಕ್ಷಣ. ಗಾಬರಿ ಆಯ್ತೋ ಜನ, ಹಿಡಿದಾರ ಚರಣ ಕ್ಷಮಿಸೋದಯ ಪಾಲ, ಕ್ಷಮಿಸೋದಯ ಪಾಲ. ಆ ಬಸವೇಶ ಅಂದ ನಿಮ್ಮ ಭಾಗ್ಯವಾಡಿ ನನಗ ಬೇಕಾಗಿಲ್ಲ. ಆಗ ಬಸವೇಶ ಅಂದ ನಿಮ್ಮ ಭಾಗ್ಯವಾಡಿ ನನಗ ಬೇಕಾಗಿಲ್ಲ. ಪಾದಕ ಬಿದ್ದಾರ ಎಷ್ಟೋ ಜನ, ಕಠೋರ ಆಯ್ತು ಮಾನ. ಬಿಟ್ಟು ನಡೆದಾನ ಹೊರಳಿ ನೋಡಲಿಲ್ಲ, ಹೊರಳಿ ನೋಡಲಿಲ್ಲ. ಪೂರ್ವಕ ಕಪ್ಪಾಡಿ ಸಂಗಮಕ ವಾದ ತಡೀಲಿಲ್ಲ.
ಸಂಗಮನಾಥನ ಏನಾಯ್ತು ಅವಾಗ? ವರ ಕರುಣೆ ಪಡ್ಕೊಂಡಾನ ಗುರು ಜಾತ ವೇದ ಮುನಿಗಳಿಗೆ ಬಿದ್ದ ಪಾದಕ ಪೂರ್ಣ 6 ಶಾಸ್ತ್ರ 18 ಪುರಾಣ ಅಭ್ಯಾಸ ಮಾಡುವುದಕ್ಕ ಪೂರ್ಣ ವಿದ್ಯೆ ಪಂಡಿತನಾದ ಅನೇಕ ವಚನ ಬರೆಯಾಕ ಈ ರೂಪದಿಂದ ಈ ಪ್ರಕಾರವಾಗಿ ಭಾಗ್ಯವಾಡಿ ಬಿಟ್ರು ಬಸವಣ್ಣ. ಹೌದು. ಬಂದು ಕಪ್ಪಡಿ ಸಂಗಮದಲ್ಲಿ ನೆಲೆಸಿದ್ದಾರೆ. ಆ ಕಪ್ಪಡಿ ಸಂಗಮದಲ್ಲಿ ಅಕ್ಕನಾಗಮನ ಆಶ್ರಯಲ್ಲಿ ಬೆಳೀತಾ ಇದ್ದಾರೆ ಬಸವಣ್ಣ. ಹೌದಪ್ಪ. ಆ ಕಪ್ಪಡಿಯಿಂದ ಕಲ್ಯಾಣದತ್ತ ಯಾವ ಪ್ರಕಾರ ಹೋಗ್ತಾರೆ ಬಸವಣ್ಣ ಅನ್ನುವಂತ ಸಂಕ್ಷಿಪ್ತವಾದಂತ ವಿಷಯ ತಾವು ಸ್ವಲ್ಪದರಲ್ಲಿ ಆಲಿಸಬೇಕಾಗಿ ಬೇಡಿಕೊಳ್ತಾ ಇದ್ದೇನೆ. ಬಸವಣ್ಣ ಯಾವ ಪ್ರಕಾರ ಹೋಗ್ತಾರೆ ಅಲ್ಲಿಗೆ? ಹೇಳಲ್ಲ. ಏ ಬಸವೇಶನ ಸೋದರ ಮಾವರು ಬಲದೇವ ಮತ್ತು ಸಿದ್ಧರ ಸಾರು ಬಿಜ್ಜಳ ಅರಸನ ಮಂತ್ರಿ ಇದ್ರು ಆದೆ ಕಾಲಕ ಬಿಜ್ಜಳ ಅರಸನ ಸೀಮೆ ಇತ್ರಿ ಮಂಗಳ ವೇಡೆಯ ತನಕ ಬಸವಗ ಕನ್ಯೆ ಕೊಡಬೇಕಂತ ಬಂದರ ಕಪ್ಪಡಿ ಸಂಗಮಕ. ಬಸವ ಅಂದ ಲಗ್ನವಲ್ಲ ಭವದ ಶರದಿ ಬೇಕಾಗಿಲ್ಲ ಬ್ರಹ್ಮಚಾರ್ಯಾಗಿ ಇರುವುದು ಹಸನ ಜನ್ಮಕ ಬಸವನ ಅಕ್ಕನಾಗಮ ಬಂದಾಳಲ್ಲಿ ಅದೇ ಸಮಯಕ. ಭವದ ಡೊಂಕ ತಿದ್ದವ ನೀನು ಭವದ ಹೊರಗಡೆ ಇರ್ಬೇಕೇನು ಅಪ್ಪ ಭವದ ಒಳಗಡೆ ನಿಂತು ನಾಡಿನ ಡೊಂಕ ತಿದ್ದಬೇಕಾ. ಶಿವನ ಶಿವಶರಣರಿಗೆ ಆಗಿ ನೀನು ಮಾರ್ಗದರ್ಶಕ ಹಾವು ತುಲ ವಿದ್ಯೆ ಐತಿ ವಿಷದ ಹಲ್ಲ ಮುರಿಬೇಕಾ. ಬಸವ ಒಪ್ಪಿಕೊಂಡ ಬಳಿಕ ಖುಷಿಯಾಯಿತು ಎಲ್ಲರ ಮನಕ ಬಸವ ಗಂಗಾಂಬಿಕೆಯರ ಲಗ್ನ ಆಗಿಯ ಬಳಿಕ ಆಶೀರ್ವಾದ ಪಡೆದ ಬಾಗಿ ಬಸವ ಗುರುವಿನ ಪಾದಕ. ಬಲದೇವ ಮತ್ತು ಸಿದ್ಧರ ಸಮಂತ್ರಿ ಬಸವೇಶಾಗ ಹೇಳ್ತಾರ ಬಿಜ್ಜಳ ಅರಸನ ಮಂತ್ರಿಯಾಗಿ ನೀನೇ ಇರಬೇಕಾ. ಗುರುಗಳು ಅಪ್ಪಣೆ ಕೊಟ್ಟಿದಾರು ಹೋಗಿದ್ದ ಕಲ್ಯಾಣಕ ಭವದೊಳು ಕಲ್ಯಾಣ ಹೋಗಿ 2ನೇ ಕೈಲಾಸ ಆಗಿ ಮರಿಬೇಕಾ. ಬಿಜ್ಜಳ ಅರಸನ ಕೈಯಾಗ ಬಸವ ರಾಯಬಾರ ಹೊತ್ತು ನಿಂತ ಆ ಸುಜನರನ್ನ ಕೂರ್ಸಿ ಶಿವಾನುಭಾವ ಮಂಟಪಕ ಪೂಜ್ಯ ಅಲ್ಲಮ ಪ್ರಭು ಪಾದ ಇಟ್ಟರ ಧರ್ಮ ಸ್ಥಾಪಕ. ಸುರಪುರದಿಂದ ಹಲ್ಲಯ್ಯ ಬಂದ ಕಾಶ್ಮೀರ ಮೋಳಿಗೆ ಮಾರಾಯ ಬಂದ ಆ ದೇವ್ರ ಹಿಪ್ರಿಗೆ ಮಡಿವಾಳ ಮಾಚಯ್ಯ ಅದೇ ಕಾಲಕ್ಕ ಕಕ್ಕಳ ಮೇಲಿಯಿಂದ ಕಕ್ಕಯ್ಯ ಬಂದು ಕೂಡಿದ್ದ ಬಳಿಕ ಮಿಕ್ಕಿದ ಮಹಾತ್ಮರೆಲ್ಲ ಬಂದು ಕೂಡಿಕೊಂಡ್ರು ಕಲ್ಯಾಣಕ. ಹಡಪದ ಹಂಪಯ್ಯ ನೂಲಿ ಚಂದಯ್ಯ ಖಾತಯ್ಯ ಮತ್ತೆ ಮಾದರ ಚೆನ್ನಯ್ಯ ಹುಸೇನ್ ಬೀರಯ್ಯ ಮಾತ್ಮರು ಅನೇಕ ಭವದ ಕುಲನೇಗಿ ಲಿಂಗದರ್ಶಿ ಆದರೂ ಮಾತ್ಮಿಕ. ಈ ಪ್ರಕಾರ ಕಲ್ಯಾಣ ತಲುಪಿದ್ರು ಬಸವಣ್ಣ. ಅನುಭವ ಮಂಟಪ ಶಿವಾನುಭವ ಮಂಟಪ ಸ್ಥಾಪನೆಗೈದರು. ಅವತ್ತಿನ ಪಾರ್ಲಿಮೆಂಟ್ ಯಾವ ಬಸವಣ್ಣನವರು ಸ್ಥಾಪಿಸಿದರು 12ನೇ ಶತಮಾನದಲ್ಲಿ. ಮಾನವ
ಶರಣ ಧರ್ಮ ಒಂದೇ ಎನ್ನುವಂತ ಸಂದೇಶ ಜಗತ್ತಿಗೆ ಸಾರಿಕೊಟ್ಟವರು ಬಸವಣ್ಣ. ಯಾವ ಭೇದ ಭಾವನೆ ಇಲ್ಲದೆ ಸರ್ವರಿಗೆ ಅವಕಾಶ ಇತ್ತು, ಮುಕ್ತ ಒಂದು ಅವಕಾಶ ಇತ್ತು. ಅಂತ ಅನುಭವ ಮಂಟಪ ಸ್ಥಾಪನೆ ಮಾಡಿ ಈ ಸರ್ವ ಜನಾಂಗವನ್ನ ಉದ್ಧಾರ ಮಾಡಿದಂತ ಜಗಜ್ಯೋತಿ ಬಸವಣ್ಣನವರ ಸಂಕ್ಷಿಪ್ತವಾದ ಒಂದು ಚರಿತ್ರೆ ತಾವು ಇಲ್ಲಿಯವರೆಗೆ ಶಾಂತ ರೂಪದಿಂದ ಆಲಿಸಿದ್ದಕ್ಕೆ ಆ ಬಸವಣ್ಣನವರ ಕರುಣೆ, ಆ ಶಿವಚಲೇಶ್ವರರ ವರ ಆಶೀರ್ವಾದ ನಮಗೂ ನಿಮಗೂ ಆಗೈತಿ ಅಂತ ತಿಳ್ಕೊಂಡು ಈ ಒಂದು ಸಂಕ್ಷಿಪ್ತದಲ್ಲಿ ಚರಿತ್ರೆ ಮುಕ್ತಾಯ ಮಾಡುವಂತಹ ಸಂದರ್ಭದ ತಾವು ಶಾಂತ ಚಿತ್ತದಿಂದ ಕೇಳಿದ್ದಕ್ಕೆ ಸರ್ವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೇನೆ.